ಎರಡನೇ ಮದುವೆಗೆ ಒಂದು ಧ್ರುವ ಸರ್ಜಾ ಅವರು ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆಗೆ ಅಡ್ಡಿಯಾಗಿದ್ದಾರಂತೆ. ಸೊ ಒಂದು ಧ್ರುವ ಸರ್ಜಾ ಫ್ಯಾಮಿಲಿ ಏನು ಹೇಳುತ್ತೆ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ? ಮೇಘ್ನಾ ರಾಜ್ರವರು ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಒಂದು ಧ್ರುವ ಸರ್ಜಾ ಅವರ ಫ್ಯಾಮಿಲಿ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಏನು ಹೇಳಿತು, ಏನಾಯಿತು ಇವರ ನಡುವೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಸ್ಯಾಂಡಲ್ವುಡ್ನ ಒಂದು ಅತ್ಯಂತ ಒಳ್ಳೆಯ ನಟಿ ಒಂದು ಮೇಘ್ನಾ ರಾಜ್, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮೇಘ್ನಾ ರಾಜ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹಲವಾರು ಹಿಟ್ ಸಿನಿಮಾಗಳನ್ನ ಕೊಟ್ಟು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳ್ಕೊಂಡು ಬಂದಂಥವ್ರು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಒಂದು ತೆಲುಗು ತಮಿಳಿನಲ್ಲೂ ಕೂಡ ಇವರು ನಟಿಸಿದ್ದಾರೆ, ಒಂದು ಪಾತ್ರಗಳನ್ನು ಮಾಡಿದ್ದಾರೆ. ಒಂದು ಕನ್ನಡ ಹೀರೋಯಿನ್ ಆಗಿ ಇಷ್ಟೊಂದು ಪಾತ್ರಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದಾದ ನಂತರ ಒಂದು ಚಿರಂಜೀವಿ ಸರ್ಜಾ ಅವರೊಂದಿಗೆ ಮದುವೆಯನ್ನ ಆಗ್ತಾರೆ. ಸೊ ಅದಾದ ನಂತರ ಒಂದು ದುರಾದೃಷ್ಟವಶಾತ್ ವಿಧಿ ಒಂದು ಚಿರಂಜೀವಿ ಸರ್ಜಾ ಅವರನ್ನ ಕರೆದುಕೊಂಡು ಬಿಡುತ್ತೆ. ಸೊ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ತುಂಬಾನೇ ಒಂದು ದುಃಖದಲ್ಲಿ ಒಳಗಾಗಿರ್ತಾರೆ. ಸಾಕು ನನಗೆ ಈ ಜೀವನ, ಇಲ್ಲೇ ನಾನು ಬಿಟ್ಬಿಡ್ತೀನಿ, ಸ್ಪಾಯ್ಲ್ ಆಯಿತು ನನ್ನ ಜೀವನ ಅನ್ನೋ ಒಂದು ವಿಚಾರಕ್ಕೆ ಬಂದಿರ್ತಾರೆ. ಸೊ ಇನ್ನು ತುಂಬಾ ಕೆಲವೊಂದಿಷ್ಟು ಜನರನ್ನ ನಂಬಿರ್ತಾರೆ. ಅವ್ರು ಯಾರು ಇವರಿಗೆ ಸಮಾಧಾನವನ್ನ ಸಾಂತ್ವನವನ್ನ ಹೇಳೋಕೆ ಬರೋದಿಲ್ಲ. ಎಲ್ಲರೂ ಕೂಡ ಇವರಿಂದ ದೂರ ಆಗೋಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಸೊ ಒಂದು ಕಷ್ಟದ ಸಮಯದಲ್ಲಿ ಇವ್ರ ಜೊತೆ ಯಾರು ಇರಲಿಲ್ಲ ಅನ್ನೋ ಮಾತನ್ನ ಮೊನ್ನೆ ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಇವರು ಒಂದು ಹೇಳಿದ್ದಾರೆ. ಮೊನ್ನೆ ಅಷ್ಟೇ ಒಂದು ಇಂಗ್ಲಿಷ್ ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಇವರು ಹೋಗಿದ್ರು. ಸೊ ಅಲ್ಲಿ ಇವರು ಒಂದು ತಮ್ಮ ಮನಸ್ಸಿನ ಮಾತುಗಳನ್ನು ಬಿಚ್ಚಿಟ್ಟು ಹೇಳಿಬಿಟ್ಟಿದ್ದಾರೆ. ಇಲ್ಲ ನಾನು ಎರಡನೇ ಮದುವೆಯನ್ನ ಆಗೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ರು. ಸೊ ಈಗ ಎರಡನೇ ಮದುವೆಯನ್ನ ಆಗ್ತೀನಿ ಅನ್ನೋ ಮಾತನ್ನ ಕೂಡ ಆ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದ್ದಾರೆ. ತುಂಬಾ ಒಂದು ಖುಷಿಯಾಗಿದ್ದಂತ ಮೇಘ್ನಾ ರಾಜ್ರವರು ಒಂದು ಚಿರಂಜೀವಿ ಸರ್ಜಾ ಅವರ ಮರಣದ ನಂತರ ತುಂಬಾನೇ ಒಂದು ದುರ್ಬಲವಾಗಿಬಿಡ್ತಾರೆ. ತಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿಗೋಸ್ಕರ ಒಂದು ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ತಾವು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಾಗ ತುಂಬಾನೇ ಖುಷಿ ಆಗ್ಬಿಟ್ಟು ತನ್ನ ಮಗನೇ ತನ್ನ ಸರ್ವಸ್ವ, ತನ್ನ ಮಗನೇ ತನ್ನ ಜೀವ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ತಮ್ಮ ಮಗನಿಗೋಸ್ಕರನೇ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಎರಡನೇ ಮದುವೆ ಆಗು ಅನ್ನೋ ಮಾತನ್ನು ಅವರ ತಂದೆ ತಾಯಿಯವರು ಹೇಳಿದಾಗ, ಇಲ್ಲ ನನಗೆ ಎರಡನೇ ಮದುವೆ ಅವಶ್ಯಕತೆ ಇಲ್ಲ, ನನ್ನ ಮಗನಿಗೆ ತಂದೆ ತಾಯಿ ಎಲ್ಲವನ್ನ ನಾನೇ ಆಗ್ತೀನಿ, ಅವನಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ಹೊತ್ಕೊಳ್ತೀನಿ ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳ್ತಾರೆ. ಅದನ್ನ ಕೇಳಿದ ತಂದೆ ತಾಯಿಯವರು ಸುಮ್ಮನೆ ಆಗ್ಬಿಡ್ತಾರೆ. ಇನ್ನು ಮೇಘ್ನಾ ರಾಜ್ರವರು ಮುಂದೆ ಹೇಳ್ತಾ ಹೋಗ್ತಾರೆ, ನಾನು ತಂದೆ ತಾಯಿ ಎಲ್ಲವೂ ನನ್ನ ಮಗನಿಗೆ ನಾನೇ ಆಗಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಸರಿಯಾಗಿ ಒಂದು ತಾಯಿಯ ಸ್ಥಾನವನ್ನೇ ನನಗೆ ಸರಿಯಾಗಿ ತುಂಬೋಕೆ ಆಗಲಿಲ್ಲ. ಸೊ ನಾನು ತುಂಬಾ ಒಂದು ಫೇಲ್ ಆಗಿಬಿಟ್ಟೆ ನನ್ನ ಮಗನ ವಿಷಯದಲ್ಲಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅದಕ್ಕಾಗಿ ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು, ಅವನು ಗಂಡು, ಅವನ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳ್ಳೋಕ್ಕಾದ್ರೂ ಒಬ್ಬ ಅವನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳ್ತಾರೆ. ನಾನು ತುಂಬಾ ಪರಿಶ್ರಮವನ್ನು ಪಡ್ತಾ ಇದ್ದೀನಿ. ಸೊ ನನ್ನ ಒಂದು ಕ್ಯಾರೆಕ್ಟರನ್ನು ತುಂಬಾ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ನನ್ನ ಸ್ವಂತ ಒಂದು ಸಾಮ್ರಾಜ್ಯವನ್ನ, ನನ್ನ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗನಿಗೂ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು, ಅವನ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳ್ಳೋದಕ್ಕೆ ಬೇಕು ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ನಾನು ಎರಡನೇ ಮದುವೆನ ಆಗೋದಾದ್ರೆ ಆಗ್ತೀನಿ ಅನ್ನೋದನ್ನ ಮುಕ್ತವಾಗಿ ಮೇಘ್ನಾ ರಾಜ್ರವರು ಮೊನ್ನೆ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ. ಸೊ ಇದನ್ನು ಕೇಳಿದ ಅಭಿಮಾನಿಗಳು ಒಂದು ಗುಡ್ ನ್ಯೂಸ್ ಆಯಿತು, ಸೊ ಒಳ್ಳೇದಾಯ್ತು, ನೀವು ಎರಡನೇ ಮದುವೆನ ಆಗಿ, ನಿಮ್ದಿನ್ನೂ ಚಿಕ್ಕ ವಯಸ್ಸು ಅಂತ ಕೆಲವೊಂದಿಷ್ಟು ಜನ ಮಾತನಾಡಿದ್ರೆ, ಇನ್ನೊಂದಿಷ್ಟು ಕೆಲವು ಜನ ಏನು ಮಾತನಾಡಿದ್ದಾರೆಪ್ಪ ಅಂತಂದ್ರೆ, ಇಲ್ಲ ನೀವು ಎರಡನೇ ಮದುವೆನ ಆಗಬೇಡಿ, ನೀವು ಎರಡನೇ ಮದುವೆ ಆದರೆ ಅದು ತಪ್ಪಾಗುತ್ತೆ, ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಒಂದು ಇದು ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಒಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಮೇಘ್ನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ಯಾರು ಗಂಡು, ಏನು, ಯಾವಾಗ ಮದುವೆ ಆಗ್ತಾರೆ, ಸೊ ಒಂದು ಇದಕ್ಕೆ ಧ್ರುವ ಸರ್ಜಾ ಅವರು ಏನು ಹೇಳಿದ್ರಪ್ಪ ಅಂತಂದ್ರೆ, ಧ್ರುವ ಸರ್ಜಾ ಅವರು ಇದಕ್ಕೆ ಒಂದು ಮೌನವನ್ನು ಮುರಿದಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಧ್ರುವ ಸರ್ಜಾ ಅವರು ಈ ಮಾತನ್ನ ಕೇಳಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಮೇಘ್ನಾ ರಾಜ್ ಅವರ ಎರಡನೇ ಮದುವೆಯ ಗಂಡು ಯಾರು, ಏನು ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್, ಇನ್ನೇನು ಒಂದು 2 ದಿನಗಳಲ್ಲಿ ಅಪ್ಡೇಟ್ ಸಿಗುತ್ತೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.